subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಗಣಿತ ವಿಷಯದಲ್ಲಿನ ಭಾಗ 1ರ 3ನೇ ಅಧ್ಯಾಯವಾದ ಸಂಖ್ಯೆಗಳೊಂದಿಗೆ ಆಟ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 3.5ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1. ಇಲ್ಲಿ 60ರ 2 ಅಪವರ್ತನ ವೃಕ್ಷಗಳನ್ನು ಕೊಡಲಾಗಿದೆ. ಬಿಟ್ಟಿರುವ ಸಂಖ್ಯೆಯನ್ನು ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅಪವರ್ತನಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ. ಈ ಲೆಕ್ಕವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಅಪವರ್ತನ ವೃಕ್ಷವನ್ನ ಕೊಟ್ಟಿದ್ದಾರೆ. ಇಲ್ಲಿ 60 ಇದೆ ಮಕ್ಕಳೇ. ನೋಡಿ 6 10 60 ಆಗುತ್ತೆ ಮಕ್ಕಳೇ ಅಲ್ವಾ. ನೋಡಿ ಇಲ್ಲಿ 6 ಇದೆ ಮಕ್ಕಳೇ. 2 ಎಷ್ಟಲೆ 6 ಬರುತ್ತೆ ಮಕ್ಕಳೇ. 2 3 6 ಬರುತ್ತೆ ಅಲ್ವಾ. 2 3 6. ನಂತರ ಇಲ್ಲಿ 10 ಇದೆ ಮಕ್ಕಳೇ. 5 ಎಷ್ಟಲೆ 10 ಬರುತ್ತೆ ಮಕ್ಕಳೇ. 5 2 10 ಬರುತ್ತೆ ಮಕ್ಕಳೇ. ನಂತರ ಎರಡನೇ ಅಪವರ್ತನ ವೃಕ್ಷವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಸಹ 60 ಇದೆ. 30 ಎಷ್ಟಲೆ 60 ಆಗುತ್ತೆ ಮಕ್ಕಳೇ. 32 60 ಆಗುತ್ತೆ ಮಕ್ಕಳೇ. ಇಲ್ಲಿ 2 ಬರುತ್ತೆ. ನಂತರ ಇಲ್ಲಿ 30 ಇದೆ ನೋಡಿ ಮಕ್ಕಳೇ. 10 ಎಷ್ಟಲೆ 30 ಆಗುತ್ತೆ ಮಕ್ಕಳೇ. 10 3 30 ಆಗುತ್ತೆ. ಎಷ್ಟೆಷ್ಟಲೆ 10 ಆಗುತ್ತೆ ಮಕ್ಕಳೇ. 5 2 10 ಆಗುತ್ತೆ. ಇಲ್ಲಿ ಗಮನಿಸಿ ಮಕ್ಕಳೇ. 2 ಅಪವರ್ತನ ವೃಕ್ಷಗಳನ್ನ ಈ ರೀತಿ ನೋಟ್ಸ್ ನಲ್ಲಿ ಬರೆದಿದ್ದೀನಿ. ನೀವು ಸಹ ಇದೇ ರೀತಿ ಬರೆಯಿರಿ ಮಕ್ಕಳೇ. ಎರಡನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಪರಿವರ್ತಿಸುವಿಕೆಯಲ್ಲಿ ಎಂತಹ ಅಪವರ್ತನಗಳು ಒಳಗೊಂಡಿರುವುದಿಲ್ಲ? ನೋಡಿ ಮಕ್ಕಳೇ, ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಪರಿವರ್ತಿಸುವಿಕೆಯಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯನ್ನು ಒಳಗೊಂಡಿರುವುದಿಲ್ಲ. ನೀವೀಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ. ಅವಿಭಾಜ್ಯ ಸಂಖ್ಯೆಗಳಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯನ್ನ ಅಪವರ್ತನಗಳಾಗಿ ಹೊಂದಿರುತ್ತಲ್ವಾ. ಇಲ್ಲಿ ಭಾಜ್ಯ ಸಂಖ್ಯೆಯ ಅವಿಭಾಜ್ಯ ಪರಿವರ್ತಿಸುವಿಕೆಯಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯನ್ನ ಒಳಗೊಂಡಿರುವುದಿಲ್ಲ ಮಕ್ಕಳೇ. ಉದಾಹರಣೆ ನೋಡಿ ಮಕ್ಕಳೇ. 24 ಅಂತ ತೆಗೆದುಕೊಂಡ್ರೆ 2 1 2 2 2 4. ನಂತರ 2 6 12, 2 3 6. ನಂತರ ನೋಡಿ 3 1 3 ಅಂತ ತೆಗೆದುಕೊಳ್ತೀವಿ ಮಕ್ಕಳೇ. ನಾವಿಲ್ಲಿ 24 ತೆಗೆದುಕೊಳ್ಬಾರ್ದು, ನಂತರ 1 ತೆಗೆದುಕೊಳ್ಬಾರ್ದು ಮಕ್ಕಳೇ. ನೋಡಿ 2 × 2 × 2 × 3, 2 2 4, 4 2 8, 8 3 24. ನಾವು 24 ಸಂಖ್ಯೆಯನ್ನ ಇಲ್ಲಿ ತೆಗೆದುಕೊಳ್ಳಂಗಿಲ್ಲ ಮಕ್ಕಳೇ. ನಂತರ ಒಂದು ಸಂಖ್ಯೆಯನ್ನು ಸಹ ನಾವು ತೆಗೆದುಕೊಳ್ಳೋದಿಲ್ಲ. ಅವಿಭಾಜ್ಯ ಪರಿವರ್ತಿಸುವಿಕೆಯಲ್ಲಿ ಒಂದು ಮತ್ತು ಅದೇ ಸಂಖ್ಯೆಯನ್ನ ಅದು ಒಳಗೊಂಡಿರುವುದಿಲ್ಲ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ 3ನೇ ಲೆಕ್ಕವನ್ನು ನೋಡಿ ಮಕ್ಕಳೇ. 4 ಅಂಕಿಗಳ ಅತಿದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 4 ಅಂಕಿಗಳ ಅತಿದೊಡ್ಡ ಸಂಖ್ಯೆ ಯಾವುದು ಮಕ್ಕಳೇ? 9999. 4 ಅಂಕಿಯ ದೊಡ್ಡ ಸಂಖ್ಯೆ 9999 ಮಕ್ಕಳೇ. ಈ 4 ಅಂಕಿಯ ದೊಡ್ಡ ಸಂಖ್ಯೆಯನ್ನ ನಾವು ಭಾಗಿಸ್ತಾ ಹೋಗ್ಬೇಕು ಮಕ್ಕಳೇ. ನೋಡಿ 3 3 9, 3 3 9. ನಂತರ 3 3 9, 3 3 9 ಮಕ್ಕಳೇ. ನಂತರ 3ರಿಂದ ಭಾಗಿಸಿ ಮಕ್ಕಳೇ. 3 1 3, 3 1 3, 3 1 3, 3 1 3 ಮಕ್ಕಳೇ. ನಂತರ ನೋಡಿ ಮಕ್ಕಳೇ 11ರಿಂದ ಭಾಗಿಸಿ. 11 1 11 ಮಕ್ಕಳೇ. ನಂತರ ಇಲ್ಲಿ ನೋಡಿ ಮಕ್ಕಳೇ 4 ಅಂಕಿಗಳಿದಾವೆ, ಹಾಗಾಗಿ 0ನ ಬರೆಯಿರಿ. ನಂತರ 11 1 11. ನಂತರ ನೋಡಿ 101 1 101 ಮಕ್ಕಳೇ. ಈ ರೀತಿ ನಾವು ಭಾಗಿಸ್ತಾ ಹೋಗ್ಬೇಕು ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಇವುಗಳನ್ನ ನೀವು ಗುಣಿಸಿ ಮಕ್ಕಳೇ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಎಷ್ಟಾಗುತ್ತೆ ನೋಡಿ. 3 × 3 × 11 × 101. ಇವುಗಳನ್ನ ಗುಣಿಸಿದಾಗ ಬರುವ ಉತ್ತರ 9999 ಬರುತ್ತೆ ಮಕ್ಕಳೇ. 4ನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. 5 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಯನ್ನು ಬರೆಯಿರಿ ಮತ್ತು ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 10,000 ಮಕ್ಕಳೇ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000. ಇದನ್ನ ನಾವು ಭಾಗಿಸ್ತಾ ಹೋಗ್ಬೇಕು ಮಕ್ಕಳೇ. ನೋಡಿ ಸುಲಭವಾಗಿ ಭಾಗಿಸಿ ಮಕ್ಕಳೇ. 2 5 10. ನಂತರ 3 ಸೊನ್ನೆಗಳನ್ನ ಕೆಳಗಡೆ ಬರ್ಕೊಳ್ಳಿ ಮಕ್ಕಳೇ. ನಂತರ 2 2 4, 1 ಉಳಿಯುತ್ತೆ. 10 ಆಯ್ತು. 2 5 10 ಮಕ್ಕಳೇ. ನಂತರ 2 0 0, 2 0 0 ಮಕ್ಕಳೇ. ನಂತರ 2 1 2, 2 2 4, 1 ಉಳಿಯುತ್ತೆ ಮಕ್ಕಳೇ. 10 ಆಯ್ತು. 2 5 10. ನಂತರ 2 0 0. ನಂತರ ನೋಡಿ ಮಕ್ಕಳೇ 2 6 12. ನಂತರ 2 2 4, 1 ಉಳಿಯುತ್ತೆ. 10 ಆಯ್ತು. 2 5 10. ನಂತರ 5 1 5, 1 ಉಳಿಯುತ್ತೆ. 12 ಆಗುತ್ತೆ ಮಕ್ಕಳೇ. 5 2 10. ಇಲ್ಲಿ 2 ಉಳಿಯುತ್ತೆ. 25 ಆಯ್ತು ಮಕ್ಕಳೇ. 5 5 25. ನಂತರ 5 2 10, 2 ಉಳಿಯುತ್ತೆ. 25 ಆಯ್ತು. 5 5 25. ನಂತರ 5 5 25. ಕೊನೆಯದಾಗಿ 5 1 5 ಮಕ್ಕಳೇ. ಈ ಅವಿಭಾಜ್ಯ ಅಪವರ್ತನಗಳನ್ನ ಗುಣಲಬ್ಧವಾಗಿ ಬರೆಯಿರಿ ಮಕ್ಕಳೇ.
2 ಇಂಟು 2 ಇಂಟು 2 ಇಂಟು 2 5 ಇಂಟು 5 ಇಂಟು 5 ಇಂಟು 5 ಇವುಗಳನ್ನ ನಾವು ಬರಿಬೇಕಾಗುತ್ತೆ ಮಕ್ಕಳೇ. ಈ ಸಂಖ್ಯೆಗಳನ್ನ ಗುಣಿಸಿದರೆ ನಮಗೆ ಉತ್ತರ 10,000 ಬರುತ್ತೆ ಮಕ್ಕಳೇ. ಮಕ್ಕಳೇ, 5ನೇ ಪ್ರಶ್ನೆಯನ್ನು ಗಮನಿಸಿ. ಸಂಖ್ಯೆ 1729ರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಮತ್ತು ಅವುಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ. ಈಗ 2 ಅನುಕ್ರಮ ಅವಿಭಾಜ್ಯ ಅಪವರ್ತನಗಳ ನಡುವೆ ಯಾವುದಾದರೂ ಸಂಬಂಧವಿದ್ದರೆ ತಿಳಿಸಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಗಮನಿಸಿ. ಈ ಸಂಖ್ಯೆಯನ್ನ ಭಾಗಿಸ್ತಾ ಹೋಗಿ ಮಕ್ಕಳೇ. 7 2 14 ಮಕ್ಕಳೇ, ಇಲ್ಲಿ 3 ಉಳಿಯುತ್ತೆ, 32 ಆಗುತ್ತೆ. 7 4 28 ಆಗುತ್ತೆ ಮಕ್ಕಳೇ, ಇಲ್ಲಿ 4 ಉಳಿಯುತ್ತೆ, 49 ಆಗುತ್ತೆ ಮಕ್ಕಳೇ. 7 7 49. ನಂತರ 13ರಿಂದ ಭಾಗಿಸಿ ಮಕ್ಕಳೇ. 13 1 13, ಇಲ್ಲಿ ಎಷ್ಟು ಉಳಿಯುತ್ತೆ ಮಕ್ಕಳೇ? 24ರಲ್ಲಿ 13 ಹೋದ್ರೆ 11 ಉಳಿಯುತ್ತೆ ಮಕ್ಕಳೇ. ಅಂದ್ರೆ ಇಲ್ಲಿ 117 ಉಳಿಯುತ್ತೆ ಮಕ್ಕಳೇ. ನಂತರ 13 9 117 ಮಕ್ಕಳೇ. ನೋಡಿ, ನಂತರ 19 1 19. ಆರೋಹಣ ಕ್ರಮದಲ್ಲಿ ಬರ್ಕೊಳ್ಬೇಕು. 7 13 19 ಈ ಮೂರನ್ನು ಗುಣಿಸಿದರೆ ನಮಗೆ 1729 ಉತ್ತರ ಬರಬೇಕು ಮಕ್ಕಳೇ. ನೋಡಿ ಮಕ್ಕಳೇ, 2 ಅವಿಭಾಜ್ಯ ಸಂಖ್ಯೆಯ ವ್ಯತ್ಯಾಸ 6 ಮಕ್ಕಳೇ. ಹೇಗೆ ಅಂತ ನೋಡಿ ಮಕ್ಕಳೇ. 13ರಲ್ಲಿ 7 ಕಳೆದ್ರೆ ಎಷ್ಟು ಮಕ್ಕಳೇ? 6. ನಂತರ 19ರಲ್ಲಿ 13 ಕಳೆದ್ರೆ 6 ಮಕ್ಕಳೇ. ಇಲ್ಲೂ ಸಹ ವ್ಯತ್ಯಾಸ 6 ಮಕ್ಕಳೇ. ಇಲ್ಲೂ ಸಹ ವ್ಯತ್ಯಾಸ 6 ಮಕ್ಕಳೇ. 2 ಅವಿಭಾಜ್ಯ ಸಂಖ್ಯೆಯ ವ್ಯತ್ಯಾಸ ಏನು ಮಕ್ಕಳೇ? 6 ಮಕ್ಕಳೇ. ಪ್ರಶ್ನೆ 6 ಗಮನಿಸಿ ಮಕ್ಕಳೇ. 3 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ 6ರಿಂದ ಭಾಗವಾಗುತ್ತದೆ ಅಂತ ಹೇಳಿದಾರೆ ಮಕ್ಕಳೇ. ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ದೃಢಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, 3 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಯಾವ ಅಂತ ಗೊತ್ತಿದೆ ಅಲ್ವಾ ಮಕ್ಕಳೇ? 1 2 3 4 5 6 ಈ ರೀತಿ ಗೊತ್ತಿದಾವಲ್ವಾ? ಆ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಅನುಕ್ರಮವಾಗಿ ತೆಗೆದುಕೊಳ್ಬೇಕು ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳ ಗುಣಲಬ್ಧವನ್ನ ನಾವು 6ರಿಂದ ಭಾಗಿಸಬೇಕು ಮಕ್ಕಳೇ. ನೋಡಿ, 2 3 4 ಇವು ಸ್ವಾಭಾವಿಕ ಸಂಖ್ಯೆಗಳಲ್ವಾ? 2 3 6, 6 4 24. 24 6ರಿಂದ ಭಾಗವಾಗುತ್ತದೆ ಮಕ್ಕಳೇ. ನೋಡಿ, 24ನ ಭಾಗಿಸಿ. 6 1 6, 6 4 24. ನೋಡಿ ಮಕ್ಕಳೇ, ಇದು ನಿಶ್ಚೇಷವಾಗಿ ಭಾಗವಾಗಿದೆ. ನಂತರ ಉದಾಹರಣೆ 2 ನೋಡಿ ಮಕ್ಕಳೇ. 5 6 7 ಸ್ವಾಭಾವಿಕ ಸಂಖ್ಯೆಗಳನ್ನ ನಾನು ಅನುಕ್ರಮವಾಗಿ ತೆಗೆದುಕೊಂಡಿದ್ದೀನಿ. ಅನುಕ್ರಮವಾಗಿಯೇ ತೆಗೆದುಕೊಳ್ಬೇಕು ಮಕ್ಕಳೇ. 5 6 30, 37 210 ಮಕ್ಕಳೇ. ನೋಡಿ ಮಕ್ಕಳೇ, ಅದು 6ರಿಂದ ಭಾಗವಾಗುತ್ತಾ ಅಂತ ನೋಡಿ. 6 1 6, 6 3 18 ಮಕ್ಕಳೇ. ಇಲ್ಲಿ 3 ಉಳಿಯುತ್ತೆ, 30 ಆಯ್ತು. 6 5 30. ಉತ್ತರ ಎಷ್ಟು ಬಂತು? 35 ಬಂತು ಮಕ್ಕಳೇ. ಉದಾಹರಣೆ 3 ಗಮನಿಸಿ ಮಕ್ಕಳೇ. 3 × 4 × 5 ಈ ರೀತಿ ನಾನು 3 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ. 3 4 12, 12 5 60 ಮಕ್ಕಳೇ. ನೋಡಿ ಮಕ್ಕಳೇ, 60 ಈ ಸಂಖ್ಯೆಯು 6ರಿಂದ ಭಾಗವಾಗುತ್ತೆ ಅಲ್ವಾ ಮಕ್ಕಳೇ? ನೋಡಿ, 6 1 6, 6 10 60 ನಿಶೇಷವಾಗಿ ಭಾಗವಾಗಿದೆ ಮಕ್ಕಳೇ. ಹೀಗೆ ನೀವು ಸಹ 3 ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಂಡ್ಬಿಟ್ಟು ಅವುಗಳ ಗುಣಲಬ್ಧವನ್ನ 6ರಿಂದ ಭಾಗಿಸಿ ಮಕ್ಕಳೇ. ನಂತರ ಪ್ರಶ್ನೆ 7 ಗಮನಿಸಿ ಮಕ್ಕಳೇ. 2 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವು 4ರಿಂದ ಭಾಗವಾಗುವುದು. ಈ ಹೇಳಿಕೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ದೃಢಪಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 2 ಅನುಕ್ರಮ ಬೆಸ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು ಮಕ್ಕಳೇ. ಬೆಸ ಸಂಖ್ಯೆಗಳ ಮೊತ್ತವನ್ನ 4ರಿಂದ ಭಾಗಿಸಬೇಕು ಮಕ್ಕಳೇ. ನೋಡಿ, ಬೆಸ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ವಾ? 1 3 5 7 9 11 13 15 17 ಹೀಗೆ ಮುಂದುವರಿಸಬಹುದಲ್ವಾ ಮಕ್ಕಳೇ ಬೆಸ ಸಂಖ್ಯೆಗಳನ್ನ. ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ 2 ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತವನ್ನ ನೀವು 4ರಿಂದ ಭಾಗಿಸಿ ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, 2 ಬೆಸ ಸಂಖ್ಯೆಗಳನ್ನ ಕೂಡಿಸಿ ಅನುಕ್ರಮವಾಗಿ ನೀವು ಬೆಸ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು ಮಕ್ಕಳೇ. ನೋಡಿ, 1 + 3 ಅಥವಾ 3 + 5 ಅಥವಾ 5 + 7 ಅಥವಾ 7 + 9, 9 + 11 ಈ ರೀತಿ ತೆಗೆದುಕೊಳ್ಬೇಕು ಮಕ್ಕಳೇ. ಅನುಕ್ರಮವಾಗಿ ತೆಗೆದುಕೊಳ್ಬೇಕು. 1 + 3 ಎಷ್ಟು ಮಕ್ಕಳೇ? 4. ಇಲ್ಲಿ 4ರಿಂದ ಭಾಗಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. 4ರಿಂದ ಭಾಗಿಸೋಣ ಮಕ್ಕಳೇ. 4 1 4, ಇಲ್ಲೂ ಸಹ 4 1 4. ನೋಡಿ ಮಕ್ಕಳೇ, 4ರಿಂದ ನಿಶೇಷವಾಗಿ ಭಾಗವಾಗುತ್ತೆ ಮಕ್ಕಳೇ. ನಂತರ ನೋಡಿ ಮಕ್ಕಳೇ, 3 + 5 8 ಆಗುತ್ತೆ ಮಕ್ಕಳೇ. 4 1 4, 4 2 8 ಇಲ್ಲೂ ಸಹ ನಿಶೇಷವಾಗಿ ಭಾಗವಾಗಿದೆ ಮಕ್ಕಳೇ. 5 + 7 12 ಆಗುತ್ತೆ ಮಕ್ಕಳೇ. 12ನ್ನ 4ರಿಂದ ಭಾಗಿಸಿ ಮಕ್ಕಳೇ. 4 1 4, 4 3 12 ಇಲ್ಲೂ ಸಹ ನಿಶೇಷವಾಗಿ ಭಾಗವಾಗಿದೆ. ನಂತರ 7 + 9 16 ಆಗುತ್ತೆ ಮಕ್ಕಳೇ. 16ನ್ನ 4ರಿಂದ ಭಾಗಿಸಿ ಮಕ್ಕಳೇ. 4 1 4, 4 4 16 ಇಲ್ಲೂ ಸಹ ನಿಶೇಷವಾಗಿ ಭಾಗವಾಗಿದೆ. ಹೀಗೆ ನೀವು ಸಹ ಉದಾಹರಣೆಗಳನ್ನ ಬರೆಯಿರಿ ಮಕ್ಕಳೇ. ಪ್ರಶ್ನೆ 8 ಗಮನಿಸಿ ಮಕ್ಕಳೇ. ಮುಂದಿನ ಯಾವ ಜೋಡಣೆಗಳಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಅವಿಭಾಜ್ಯ ಅಪವರ್ತಿಸುವಿಕೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ನೋಡಿ ಮಕ್ಕಳೇ 24 ಇದೆ. 2 × 3 × 4. ನೋಡಿ ಮಕ್ಕಳೇ, ಇಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನು ಮಾಡಲಾಗಿಲ್ಲ. ಏಕೆ ಅಂತಂದ್ರೆ 4 ಅನ್ನೋದು ಭಾಜ್ಯ ಸಂಖ್ಯೆ ಮಕ್ಕಳೇ. ನಂತರ ಬಿ ಲೆಕ್ಕವನ್ನು ನೋಡಿ ಮಕ್ಕಳೇ, 56. 7 × 2 × 2 × 2 ಅಂತ ಇದೆ. ಇವೆಲ್ಲವೂ ಸಹ ಅವಿಭಾಜ್ಯ ಸಂಖ್ಯೆಗಳು ಮಕ್ಕಳೇ, ಅವಿಭಾಜ್ಯ ಅಪವರ್ತಿಸುವಿಕೆ ಮಕ್ಕಳೇ. ನಂತರ ಸಿ ನೋಡಿ ಮಕ್ಕಳೇ, 70 ಅಂತ ಇದೆ. 2 × 5 × 7. ಈ ಸಂಖ್ಯೆಗಳೆಲ್ಲವೂ ಸಹ ಅವಿಭಾಜ್ಯ ಅಪವರ್ತಿಸುವಿಕೆ ಮಕ್ಕಳೇ, ಹಾಗಾಗಿ ಇದು ಬರುತ್ತೆ ಮಕ್ಕಳೇ. ನಂತರ ಡಿ ನೋಡಿ ಮಕ್ಕಳೇ, 54 ಅಂತ ಇದೆ. 2 × 3 × 9. ನೋಡಿ ಮಕ್ಕಳೇ, 9 ಸಂಖ್ಯೆ ಭಾಜ್ಯ ಸಂಖ್ಯೆ ಮಕ್ಕಳೇ, ಹಾಗಾಗಿ ಇದು ಬರೋದಿಲ್ಲ. ಹಾಗಾದ್ರೆ ಯಾವ ಜೋಡಣೆಗಳಲ್ಲಿ ಅವಿಭಾಜ್ಯ ಅಪವರ್ತಿಸುವಿಕೆ ಮಾಡಲಾಗಿದೆ ಮಕ್ಕಳೇ? ಬಿ 56 ಮಕ್ಕಳೇ, ನಂತರ ಸಿ 70. ಇವುಗಳನ್ನ ಅವಿಭಾಜ್ಯ ಅಪವರ್ತಿಸುವಿಕೆಯನ್ನ ಮಾಡಲಾಗಿದೆ. ಪ್ರಶ್ನೆ 9 ಗಮನಿಸಿ ಮಕ್ಕಳೇ. ಸಂಖ್ಯೆ 18 2 ಮತ್ತು 3 ಇವೆರಡೂ ಸಂಖ್ಯೆಗಳಿಂದಲೂ ಭಾಗವಾಗುತ್ತದೆ. ಅದು 2 × 3 = 6ರಿಂದ ಭಾಗವಾಗುತ್ತದೆ. ಹಾಗೆಯೇ ಒಂದು ಸಂಖ್ಯೆಯು 4 ಮತ್ತು 6 ಎರಡೂ ಸಂಖ್ಯೆಗಳಿಂದ ಭಾಗವಾಗುತ್ತದೆ. ಆ ಸಂಖ್ಯೆಯು 4 × 6 ಅಂದ್ರೆ 4 24ರಿಂದಲೂ ಭಾಗವಾಗುವುದು ಎಂದು ಹೇಳಲು ಸಾಧ್ಯವೇ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲ ಮಕ್ಕಳೇ, ಒಂದು ಸಂಖ್ಯೆಯು 4 ಮತ್ತು 6 ಎರಡೂ ಸಂಖ್ಯೆಗಳಿಂದ ಭಾಗವಾದ ಸಂಖ್ಯೆಯು 4 24 24ರಿಂದ ಭಾಗವಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಮಕ್ಕಳೇ. ನೋಡಿ ಮಕ್ಕಳೇ, ಉದಾಹರಣೆ ಸಂಖ್ಯೆ 12 4ರಿಂದಲೂ ಭಾಗವಾಗುತ್ತೆ, 6ರಿಂದಲೂ ಭಾಗವಾಗುತ್ತೆ ಮಕ್ಕಳೇ. 4 × 3 = 12, 6 × 2 = 12. 4 ಮತ್ತು 6ರಿಂದ ಭಾಗವಾಗುತ್ತೆ ಮಕ್ಕಳೇ. ಆದರೆ ಸಂಖ್ಯೆ 12 24ರಿಂದ ಭಾಗವಾಗುವುದಿಲ್ಲ ಮಕ್ಕಳೇ. 24ಕ್ಕಿಂತ 12 ಚಿಕ್ಕ ಸಂಖ್ಯೆ ಆಗಿದೆ ಮಕ್ಕಳೇ, ಹಾಗಾಗಿ 24ರಿಂದ 12 ಭಾಗವಾಗುವುದಿಲ್ಲ. ಅರ್ಥ ಆಯ್ತಲ್ವಾ ಮಕ್ಕಳೇ? ಪ್ರಶ್ನೆ 10 ಗಮನಿಸಿ ಮಕ್ಕಳೇ. ನಾನು 4 ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದ್ದೇನೆ. ನಾನು ಯಾರು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ನಾನು 4 ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿದ್ದೇನೆ ಅಂತ ಕೊಟ್ಟಿದ್ದಾರೆ. ನೀವು ಪ್ರಾರಂಭದಿಂದ ಅವಿಭಾಜ್ಯ ಸಂಖ್ಯೆಗಳನ್ನ ಬರಿತಾ ಹೋಗ್ಬೇಕು ಮಕ್ಕಳೇ. 2 ನಂತರ 3 ಅವಿಭಾಜ್ಯ ಸಂಖ್ಯೆ ಬರುತ್ತೆ. 3 ನಂತರ 5 ಅವಿಭಾಜ್ಯ ಸಂಖ್ಯೆ ಬರುತ್ತೆ. 5ರ ನಂತರ 7 ಅವಿಭಾಜ್ಯ ಸಂಖ್ಯೆ ಬರುತ್ತೆ ಮಕ್ಕಳೇ. 2 × 3 = 6, 6 × 5 = 30, 37 210 ಮಕ್ಕಳೇ. 4 ಭಿನ್ನ ಅವಿಭಾಜ್ಯ ಅಪವರ್ತನಗಳಿರುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 210 ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.